ಹೌದು, ಖಂಡಿತವಾಗಿ ಒಂದು ವಾಕ್ಯವನ್ನು ನಾನು ಸಾರಲು ಬಯಸುತ್ತೇನೆ. ಸ್ಪಿರಿಟ್ ಜೀಸಸ್ ನಾಮದಲ್ಲಿ, ಸ್ಪಿರಿಟ್ ಜೀಸಸ್ ನಾಮದ ಶಕ್ತಿಯಲ್ಲಿ ಒಂದು ವಾಕ್ಯ, ದೇವರ ವಾಕ್ಯ, ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಪೂರ್ವಜರ ಮಧ್ಯದಲ್ಲಿ ಹಾಗೂ ನಿಮ್ಮ ಎಲ್ಲ ಮಕ್ಕಳ ಮೇಲೆ ಸ್ಪಿರಿಟ್ ಜೀಸಸ್ ಅಭಿಷೇಕವು ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು. ಈ ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮನ್ನು ಪರಿಶುದ್ಧಗೊಳಿಸಲಿ, ನಿಮ್ಮ ಮಕ್ಕಳನ್ನು ಪರಿಶುದ್ಧಗೊಳಿಸಲಿ, ನಿಮ್ಮ ತಂದೆ ತಾಯಿಯನ್ನು ಹಾಗೂ ನಿಮ್ಮ ಮಕ್ಕಳನ್ನು, ನಿಮ್ಮ ಪೂರ್ವಜರನ್ನು ಪರಿಶುದ್ಧಗೊಳಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಮತ್ತು ಪೂರ್ವಜರ ಬಂಧನದಿಂದ ಈ ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮನ್ನು ಮುಕ್ತಗೊಳಿಸಲಿ ಮತ್ತು ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ನಿಮಗೆ ಎಲ್ಲ ಶಾಪಗಳಿಂದ ಮುಕ್ತಿ ದೊರಕಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೆನ್, ಆಮೆನ್, ಆಮೆನ್. ಒಂದು ಸಣ್ಣವಾದ ಒಂದು ಹಾಡನ್ನು ಬಯಸ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ಷಣೆಯಲ್ಲಿ, ಯೇಸುವಿನ ಒಂದು ಮೈಟಿ ಪ್ರೊಟೆಕ್ಷನ್ ಉಳ್ಳ ಒಂದು ವ್ಯಕ್ತಿಯಾಗಿ ನಾನು ಒಂದು ಈ ಹಾಡು ಯಾಕೆಂದರೆ ಯೇಸುದೇವರು ನನ್ನ ಜೀವಿತದಲ್ಲಿ ತುಂಬ ಕಷ್ಟಗಳು ಬಂದಿದೆ, ಇವಿಲ್ ಅಟ್ಯಾಕ್ಸ್, ಡಿಮನ್ಸ್ ಅಟ್ಯಾಕ್ಸ್ ಎಲ್ಲ ಬಂದಿದೆ. ಹಾಗೆ ಯೇಸುವಿನ ಪ್ರೊಟೆಕ್ಷನ್ ಕೂಡ, ಆ ಸ್ವರ್ಗೀಯ ಪಿತನ ಪ್ರೊಟೆಕ್ಷನ್ ಕೂಡ ಅಷ್ಟೇ ನನ್ನ ಮೇಲೆ ಹಿಡಿದು ಬಂದಿದೆ. ಇದು ನನ್ನ ಅನುಭವ, ಇದು ಅನುಭವ ಅಲ್ಲ, ಇದು ನಾನು ಕಣ್ಣಿಂದ ನಾನು ನೋಡಿದ್ದೇನೆ. ಸೊ ಹಾಗಾಗಿ ನಾನು ಒಂದು ಹಾಡನ್ನು ಹಾಡಲು ಬ್ರದರ್ ಟಿ ಕೆ ಜೋಶ್ ಅವರು ಬರೆದಂತಹ ಒಂದು ಹಾಡನ್ನು ನಾನು ಹಾಡಲು ಬಯಸ್ತೇನೆ. ಯಾಕೆಂದರೆ ಈ ಜಗತ್ತಿನಲ್ಲಿ ನಮಗೆ ಯೇಸುದೇವರು ಸ್ವರ್ಗೀಯ ಪಿತನು ನನ್ನ ಪ್ರೀತಿಯನ್ನು ಹೇಗೆ ತೋರಿಸ್ತಾನೆ ಎಂಬ ಈ ಹಾಡಿನ ಮೂಲಕ ನಾನು ನಿಮಗೆ ನನ್ನ ಯೇಸುದೇವರು ಹೇಗೆ ಕಾಯ್ತಿದ್ದಾರೆ, ಎಲ್ಲ ಇವಿಲ್ ಅಟ್ಯಾಕ್ಗಳಿಂದ, ಎಲ್ಲ ಇವಿಲ್ ಪ್ಲ್ಯಾನ್ಸ್ಗಳಿಂದ, ಎಲ್ಲ ಡಿಮೋನಿಯಸ್ ಅಟ್ಯಾಕ್ಗಳಿಂದ ನನ್ನ ಯೇಸುದೇವರು ಹಾಗೂ ಆ ಸ್ವರ್ಗೀಯ ಪಿತನು, ಆ ಸ್ವರ್ಗೀಯ ಸಂತರು ನನ್ನನ್ನು ಹೇಗೆ ಕಾದಿದ್ದಾರೆ ಎಂದು ನಾನು ಈ ಹಾಡಿನ ಮೂಲಕ ನಾನು ನನ್ನ ಆ ಅನುಭವವನ್ನು ವ್ಯಕ್ತಪಡಿಸ್ತೇನೆ ನಿಮಗೋಸ್ಕರ. ಸೊ ಹಾಗೂ ಅರ್ಥ ಮಾಡ್ಕೊಳ್ಳಿ, ಈ ಹಾಡು ಕೇಳಿ, ಹಾಗೂ ನಿಮ್ಮ ಹತ್ರ CD ಇರ್ಬೋದು, ನಿಮ್ಮ ಹತ್ರ ಆ ಹಾಡುಗಳು ಇರ್ಬೋದು. ಈ ಹಾಡನ್ನು ನಾನು ಕೂಡ ಹಾಡ್ತೀನಿ, ಆಶೀರ್ವಾದಗೊಳ್ಳಿ. ಹಾಗೂ ನನ್ನಲ್ಲಿ ಬಂದ ಪ್ರೊಟೆಕ್ಷನ್ ಕೂಡ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಎಲ್ಲ ಚರ್ಚ್ಗೆ, ನಿಮ್ಮ ಸೆಂಟರ್ಗೆ ಹಿಡಿದು ಬರಲಿ. ಆಮೇಲೆ ನಾನಿನ್ನ ಸೃಷ್ಟಿಸಿದ ದೈವ, ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಗಂಧ, ನಾನಿನ್ನ ಜೊತೆಯಿರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಕಂದ, ನಾನಿನ್ನ ಜೊತೆಯಿರುವೆ. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿಂದು ಕೈ ಬಿಡೆನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಕಂದ, ನಾನಿನ್ನ ಜೊತೆಯಿರುವೆ. ಪಾಪದ ಬಲೆಯಿಂದ ನಿನ್ನ, ಹೌದು ನನ್ನ ಪ್ರೀತಿಯ ಮಕ್ಕಳೇ, ಬಿಡಿಸಿನ ಕಾಯುವೆ ಕಂದ. ಖಂಡಿತವಾಗಿ ಯಾವಾಗ ನಮ್ಮ ಮೇಲೆ ಆ ಡಿಮನ್ಸ್ ಅಟ್ಯಾಕ್ ಆಗುತ್ತೆ, ಇವಿಲ್ ಸ್ಪಿರಿಟ್ಸ್ ಅಟ್ಯಾಕ್ ಆಗುತ್ತೆ, ಇವಿಲ್ ಪ್ಲಾನ್ಸ್ ಆಗುತ್ತೆ, ಆಗ ನಾವು ಹೆಚ್ಚಾಗಿ ಪಾಪದಲ್ಲಿ ಬೀಳುವ ಸಂಭವ ಇರುತ್ತೆ. ಆಗ ಆ ಪ್ರೀತಿ ನೋಡಿ, ಪಾಪದ ಬಲೆಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ಬಿಡಿಸ್ತಾರೆ ಅಂತ ಪ್ರೀತಿಯ ಸ್ವರ್ಗೀಯ ಪಿತನದ್ದು. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ನಿನ್ನ
ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಓ ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ, ನಾನಿನ್ನ ಜೊತೆ ಇರುವೆ. ಆಮೆನ್. ಯೇಸುವಿನ ಪ್ರೀತಿ ಮತ್ತು ಯೇಸುವಿನ ರಕ್ಷಣೆ ಮತ್ತು ಯೇಸುವಿನ ಆ ಸ್ವರ್ಗ ಪಿತನ ಆ ಒಂದು ಹಸ್ತ, ಒಂದು ಕೈ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ವಂಶದ ಮೇಲೆ, ಮುಂಬರುವ ವಂಶದ ಮೇಲೆ ಆ ಶಕ್ತಿಯು, ಆ ಕೈಯ ಶಕ್ತಿಯು, ಆ ಬಲಗೈ ಶಕ್ತಿಯು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಸಂತತಿಯ ಮಧ್ಯದಲ್ಲಿ ಹಾಗೂ ನಿಮ್ಮ ಪರಿವಾರದ ಮಧ್ಯದಲ್ಲಿ, ನಿಮ್ಮ ಗಂಡ ಹೆಂಡತಿ ಆ ಒಂದು ರಿಲೇಷನ್ ಮೇಲೆ ಇಳಿದು ಬರಲಿ ಮತ್ತು ಆಶೀರ್ವಾದಗೊಳ್ಳಲಿ, ಪ್ರೊಟೆಕ್ಟ್ಗೊಳ್ಳಲಿ ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಎಲ್ಲ ಇವಿಲ್ ಅಟ್ಯಾಕ್ಗಳು, ಎಲ್ಲ ಡಿಮನ್ಸ್ ಅಟ್ಯಾಕ್ಗಳು ನಿಮ್ಮಿಂದ, ಆ ಸ್ವರ್ಗೀಯ ಪಿತನ ಶಕ್ತಿಯಿಂದ ಹಾಗೂ ಸ್ಪಿರಿಟ್ ಜೀಸಸ್ ಅನಾಯಿಂಟಿಂಗಿಂದ, ಸ್ಪಿರಿಟ್ ಜೀಸಸ್ ಅಭಿಷೇಕದಿಂದ ದೂರ ಸರಿಯಲಿ ಎಂದು ನಾನು ಪ್ರಾರ್ಥಿಸುವೆನು. ಆ ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಆ ಒಂದು ಗಂಡ ಹೆಂಡತಿಯ ರಿಲೇಷನ್ ಮೇಲೆ ಇಳಿದು ಬರಲಿ ಮತ್ತು ಆ ನಿಮ್ಮ ರಿಲೇಷನ್ ಪವಿತ್ರಗೊಳಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಆ ಸ್ಪಿರಿಟ್ ಜೀಸಸ್ ಅಭಿಷೇಕವು ಶುದ್ಧಗೊಳಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಮತ್ತು ನಿಮ್ಮ ಮಕ್ಕಳು ಸ್ಪಿರಿಟ್ ಜೀಸಸ್ ಅಭಿಷೇಕದ ಮುಖಾಂತರ ಆಶೀರ್ವಾದಗೊಳ್ಳಲಿ ಮತ್ತು ಹೋಲಿ ಆಗಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೆನ್.